ನೀವೇನಾದರೂ ಈ ಮೆಥಡ್ನ ಯೂಸ್ ಮಾಡಿ ಯೂಟ್ಯೂಬ್ಗೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಅನ್ನೋ ರಿಸ್ಟ್ರಿಕ್ಷನ್ನೇ ಬರಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಇನ್ಫೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಆ ಯೂಟ್ಯೂಬ್ ಚಾನಲಿಂದ ವಿಡಿಯೋಸ್ ಮಾಡಿ ಆ ವಿಡಿಯೋಸಿಂದ ನಾನು ಕೂಡ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬರೀ ಯೂಟ್ಯೂಬ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ದುಡ್ಡು ಬರಲ್ಲ, ಆ ವಿಡಿಯೋಸ್ಗೆ ವ್ಯೂಸ್ ಬರಬೇಕು ಮತ್ತು ವಾಚ್ ಅವರ್ ಟೈಮ್ ಬರಬೇಕು. ಸೊ ಇದೆಲ್ಲ ಹೇಗೆ ಬರುತ್ತಪ್ಪ ಅಂದರೆ ನೀವು ಮಾಡೋ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಬೇಕು, ಇಲ್ಲಪ್ಪ ಅಂದರೆ ಆ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇರಬೇಕು. ಇವೆರಡರ ಜೊತೆಗೆ ಇನ್ನೂ ಚೆನ್ನಾಗಿ ನಿಮ್ಮ ವಿಡಿಯೋ ಮೂಡ್ ಬರಬೇಕು ಅಂದರೆ ಅದಕ್ಕೆ ಕಟ್ ಆ್ಯಂಡ್ ಪೇಸ್ಟ್, ಕಾಪಿ ಪೇಸ್ಟ್ ಅಥವಾ ಎಡಿಟಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿರಬೇಕು, ಮತ್ತು ಒಂದೊಳ್ಳೆ ವಿಜುವಲ್ ಎಫೆಕ್ಟ್ಸ್ ಇರಬೇಕು. ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಒಂದೊಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ವಿಡಿಯೋಗೆ ಆ್ಯಡ್ ಮಾಡಿರಬೇಕು. ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದ್ರಿಂದ ನಮಗೇನು ಹೆಲ್ಪು ಅಥವಾ ನೋಡೋರಿಗೇನು ಹೆಲ್ಪು ಅಂತ ನೀವು ಕೇಳ್ತಿರೋದಾದರೆ, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಮ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಲೋ ಅಂತ ಅನಿಸೋದಿಲ್ಲ. ಅಕಸ್ಮಾತ್ ನಿಮ್ಮ ವಿಡಿಯೋ ನೀವು ಮಾತಾಡೋದ್ರಲ್ಲಿ ಸ್ಲೋ ಇದ್ರೂ ನೀವು ಹಾಕಿರೋಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಾಸ್ಟ್ ಇದ್ದರೆ ನಿಮ್ಮ ವಿಡಿಯೋ ಸ್ಲೋ ಅಂತ ಅನಿಸೋದೇ ಇಲ್ಲ, ಮತ್ತು ಅದು ವ್ಯೂವರ್ಸ್ನ ಹಿಡಿದಿಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ವಿಡಿಯೋಗೆ ಯಾವಾಗಲೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ಕೊತಿರ್ಬೇಕು, ಬಟ್ ಆ ಮ್ಯೂಸಿಕ್ಕಿಂದ ಯಾವುದೇ ರೀತಿ ಕಾಪಿರೈಟ್ ಬರಬಾರ್ದು. ಹಂಗಂತ ನೀವು ಯಾವುದೋ ಫೇಮಸ್ ಆಗಿರೋ ಮ್ಯೂಸಿಕ್ನ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡ್ತೀನಿ ಅಥವಾ ನನ್ನ ವಿಡಿಯೋಗೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಯೂಸ್ ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇದ್ದಾವೆ. ಸೊ ಇದಕ್ಕೆ ಒಂದು ಕಾಪಿರೈಟ್ ಅನ್ನೋ ಪದನೇ ಇದೆ. ನಾವೇನಾದರೂ ಬೇರೆ ಯೂಟ್ಯೂಬರ್ಸ್ ಅಥವಾ ಬೇರೆ ಮ್ಯೂಸಿಕ್ನ ಯೂಸ್ ಮಾಡಿದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಆ ವಿಡಿಯೋ ಎಷ್ಟೇ ವ್ಯೂಸ್ ಆದ್ರೂ ಕೂಡ ನಮಗೆ ₹1 ಬರಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಕಾಪಿರೈಟ್ಗೆ ಬರದೇ ಇರೋವಂಥ ಮ್ಯೂಸಿಕ್ಸ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಾನು ಯೂಟ್ಯೂಬಿಂದನೇ ಡೌನ್ಲೋಡ್ ಮಾಡ್ಕೊತೀನಿ, ಇದರಿಂದ ಯಾವುದೇ ರೀತಿ ಕಾಪಿರೈಟ್ಸ್ ಬರಲ್ಲ. ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದೆಲ್ಲ ಕೂಡ ನಾನೀಗ ಡೆಸ್ಕ್ಟಾಪ್ ಮೋಡಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದೊಂದಾಗಿ ನೀವು ಕೂಡ ಇದನ್ನ ಫಾಲೋ ಮಾಡಿದರೆ ನೀವು ಈ ರಿಸ್ಟ್ರಿಕ್ಷನ್, ಯೂಟ್ಯೂಬ್ ರೂಲ್ ರಿಸ್ಟ್ರಿಕ್ಷನಿಂದ ನೀವು ಕೂಡ ತಪ್ಪಿಸ್ಕೋಬೋದು. ಸೊ ಬನ್ನಿ, ಆಗಿದ್ದರೆ ಯಾವ ರೀತಿಯಾಗಿ ಆ ಮ್ಯೂಸಿಕ್ನ ಡೌನ್ಲೋಡ್ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ನಂದು ಲ್ಯಾಪ್ಟಾಪ್ ಸ್ಕ್ರೀನು. ನಾನೇನು ಮಾಡ್ತೀನಿ, ಫಸ್ಟ್ಗೆ ಕ್ರೋಮ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಕ್ರೋಮ್ನ ಓಪನ್ ಮಾಡಿಕೊಂಡು ನ್ಯೂ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಂಡ ತಕ್ಷಣ ಗೂಗಲ್ ಸರ್ಚಲ್ಲಿ ನೀವು ಈ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಂದ್ರೆ studio.youtube.com ಅಂತ ಇದೆಯಲ್ಲ, ಈ ವೆಬ್ಸೈಟ್ಗೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ಫಸ್ಟ್ ಲಿಂಕೆ ಕಾಣುತ್ತೆ. ಸೊ ನೀವು ಲಾಗಿನ್ ಅಂತ ಕೊಟ್ಟ ತಕ್ಷಣ, ಸೊ ನಾನು ಈಗಾಗಲೇ ಲಾಗಿನ್ ಆಗಿರೋದ್ರಿಂದ ನನಗೆ ಡೈರೆಕ್ಟ್ ಓಪನ್ ಆಗಿದೆ. ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಲಾಗಿನ್ ಆಗಿ. ಸೊ ಒನ್ಸ್ ಲಾಗಿನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್, ಇದೆಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ನ ಡೀಟೇಲ್ಸ್ ಬಂದುಬಿಡುತ್ತೆ. ಸೊ ನೀವೇನು ಮಾಡಬೇಕಂತ ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆಡಿಯೋ ಲೈಬ್ರರಿ ಅಂತ ನಿಮಗೆ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಸುಮಾರು ಮ್ಯೂಸಿಕ್ಗಳು ನಮ್ಮ ಮುಂದೆ ಕಾಣಿಸ್ತಾ ಇದ್ದಾವೆ. ಇದೆಲ್ಲ ಯೂಟ್ಯೂಬು ನಮಗೋಸ್ಕರ ಆಫರ್ ಮಾಡಿರೋ ಮ್ಯೂಸಿಕ್ಸ್ನ. ಈ ಮ್ಯೂಸಿಕ್ನ ನಾವು ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಹಾಕ್ಬೋದು. ಬಟ್ ಡೌನ್ಲೋಡ್ ಮಾಡೋದು ಹೇಗೆ ಅದನ್ನು ನಾನೀಗ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಡ್ಯೂರೇಷನ್ನು ಕೂಡ 3 ಮಿನಿಟ್ಸು, 2 ಮಿನಿಟ್ಸು, 1 ಮಿನಿಟ್ ಎಲ್ಲ ಥರದ ಡ್ಯೂರೇಷನ್ದು ಮ್ಯೂಸಿಕ್ ಕೂಡ ನಮಗೆ ಸಿಗುತ್ತೆ. ಸೊ ನಾವಿಲ್ಲಿ ಫಿಲ್ಟರ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಹ್ಯಾಪಿಯಾಗಿರೋ ಮ್ಯೂಸಿಕ್ ಬೇಕು ಅಂದರೆ ಯಾವ ರೀತಿ ಸೆಲೆಕ್ಟ್ ಮಾಡೋದು. ಸೊ ಇಲ್ಲಿ ಸರ್ಚ್ ಫಿಲ್ಟರ್ ಅಂತ ಇದೆ, ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಷ್ಟು ಆಪ್ಷನ್ಸ್ಗಳು ಕಾಣ್ತವೆ. ಟ್ರ್ಯಾಕ್, ಜನರಲ್ಲು, ಆರ್ಟಿಸ್ಟ್ ನೇಮು ಮತ್ತು ಡ್ಯೂರೇಷನ್ಗೂ ಕೂಡ ನೀವು ಫಿಲ್ಟರ್ ಮಾಡ್ಬೋದು. ನಾನೀಗ ಸೆಲೆಕ್ಟ್ ಮಾಡ್ತಾ ಇರೋದು ಮೂಡು, ಬಿಕಾಸ್ ನನಗೊಂದು ಹ್ಯಾಪಿ ಆಗಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಸೊ ಮೂಡ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬಂತು ಆ್ಯಂಗ್ರಿ, ಬ್ರೈಟ್, ಕಾಮು, ಡಾರ್ಕು, ಸೊ ಈ ಥರ ಇನ್ಸ್ಪಿರೇಷನಲ್ಲು, ರೊಮ್ಯಾಂಟಿಕ್ಕು, ಸ್ಯಾಡ್, ಸೊ ಎಲ್ಲ ಮ್ಯೂಸಿಕ್ಗಳು ನಿಮಗೆ ಬರ್ತಾ ಇದ್ದಾವೆ. ನೀವೇನಾದರೂ ಒಂದು ಸ್ಯಾಡ್ ಆಗಿರೋ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀರ ಅಂದರೆ ಸ್ಯಾಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಹ್ಯಾಪಿ ಆಗಿರೋದಂದರೆ ನಾನು ಯಾವುದೋ ಒಂದು ಟ್ರಿಪ್ದು ಅಥವಾ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ದು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಕಾರಣಕ್ಕೆ ನಾನೀಗ ಹ್ಯಾಪಿ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಡ್ತಾ ಇದ್ದೀನಿ. ಸೊ ಒನ್ಸ್ ನೀವು ಅಪ್ಲೈ ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ಸುಮಾರು ಮ್ಯೂಸಿಕ್ಗಳು ಬರ್ತವೆ. ಇವೆಲ್ಲ ಹ್ಯಾಪಿ ಲಿಸ್ಟಲ್ಲಿ, ಮೂಡಲ್ಲಿ ಅನೌನ್ಸ್ ಆಗಿರ್ತವೆ. ಸೊ ನೀವು ಡೌನ್ ಬಂದರೆ ಇಲ್ಲಿ ನೋಡ್ಬೋದು ನೀವು ಸುಮಾರು 470 ಮ್ಯೂಸಿಕ್ಸು ಈ ಯೂಟ್ಯೂಬ್ ಸೆಕ್ಷನಲ್ಲಿ ಇದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ನಾನೀಗ ರ್ಯಾಂಡಮ್ ಆಗಿ ಒಂದು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಇದು ಚೂಸನ್ ಅನ್ನೋ ಮ್ಯೂಸಿಕ್ಕು ಬೇಕಾಗಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಬರ್ತೀನಿ. ಇಲ್ಲಿ ನೋಡ್ಬೋದು ನೀವು ಡೌನ್ಲೋಡ್ ಆಪ್ಷನ್ ಆಗಲೇ ಕಾಣುತ್ತೆ. ನೀವು ಒಂದು ಸರಿ ಮೇಲೆ ಕೆಳಗೆ ಮಾಡಿದರೆ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣುತ್ತೆ. ನೀವು ಡೌನ್ಲೋಡ್ ಕೊಟ್ಟ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಇದು ಡೌನ್ಲೋಡ್ ಆಗ್ತಾ ಇದೆ.
ಸೊ ಒನ್ಸ್ ಇದು ಡೌನ್ಲೋಡ್ ಆದ ತಕ್ಷಣ ನೀವು ಎಲ್ಲಿ ಸರ್ಚ್ ಮಾಡ್ಬೋದಪ್ಪ ಅಂದರೆ ನಿಮ್ಮ ಫೈಲ್ಸಲ್ಲಿ, ಅಂದರೆ ನಿಮ್ಮ ಲ್ಯಾಪ್ಟಾಪ್ ಫೈಲ್ ಡೌನ್ಲೋಡ್ಸಲ್ಲಿ ಇದೆ ಈಗಾಗಲೇ ನೋಡಿ ಡೌನ್ಲೋಡ್ ಆಗಿರುತ್ತೆ. ನೀವು ಈ ಮ್ಯೂಸಿಕ್ನ ನಿಮ್ಮ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಫಿಲ್ಮೋರಾ ಯೂಸ್ ಮಾಡ್ತಿದ್ದೀರಾ ಅಂದರೆ ಫಿಲ್ಮೋರಾದಾಗ ನಾನು ಯಾವುದೋ ಒಂದು ವಿಡಿಯೋ ಚೂಸ್ ಮಾಡಿದ್ದೀನಿ, ಆಗಲೇ ಮೀಡಿಯಾಗೆ ಹೋಗಿ ನಾನಿಲ್ಲಿ ಡೈರೆಕ್ಟ್ ಇಂಪೋರ್ಟ್ನ ಕೊಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಡೌನ್ಲೋಡ್ಸ್ಗೆ ನೀವು ಹೋದ ತಕ್ಷಣ ನಿಮಗೆ ಇಲ್ಲಿ ಚೂಸನ್ ಅನ್ನೋ ಆಡಿಯೋ ಸಿಕ್ಬಿಡುತ್ತೆ. ಮತ್ತು ನಾನು ಅದನ್ನ ಇಂಪೋರ್ಟ್ ಮಾಡಿಕೊಂಡು ಅಂದರೆ ನನ್ನ ವಿಡಿಯೋಗೆ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನಾವು ಯೂಟ್ಯೂಬ್ನೇ ಯೂಸ್ ಮಾಡಿಕೊಂಡು ಈ ಮ್ಯೂಸಿಕ್ಸ್ನ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ನಿಮಗೆ ರಿಸ್ಟ್ರಿಕ್ಷನ್ಸ್ ಬರೋದಿಲ್ಲ ಮತ್ತು ನಿಮಗೆ ಕಾಪಿರೈಟ್ ಅನ್ನೋ ವರ್ಡ್ ಕೂಡ ಬರೋದಿಲ್ಲ. ಬಿಕಾಸ್ ಇದು ಯೂಟ್ಯೂಬ್ ಅವ್ರದ್ದೇ ವೆಬ್ಸೈಟ್ ಆಗಿರೋದ್ರಿಂದ ನೀವು ನೋಡ್ಬೋದು studio.youtube.com ಅಂತಲೇ ಇದೆ. ಇದು ನೀವು ನಿಮ್ಮ ಹತ್ರ ಅಪ್ಲಿಕೇಶನ್ ಇದೆ ಅಂದರೆ ನಿಮಗೆ ಈ ಮ್ಯೂಸಿಕ್ ಲೈಬ್ರರಿ ಸಿಗೋಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಡೆಸ್ಕ್ಟಾಪಲ್ಲೇ ಮಾಡ್ಕೋಬೇಕು. ಓಕೆ, ನೀವೇನಾದರೂ ಮೊಬೈಲಲ್ಲೇ ಎಡಿಟ್ ಮಾಡ್ತಾ ಇದ್ದೀನಿ, ನನಗೆ ಮೊಬೈಲಿಗೆ ಬೇಕು ಅಂತ ಕೇಳಿದರೆ ಅದನ್ನೂ ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಅಲ್ಲಿ ಹೋಮ್ ಬಟನ್ನ ಕಾಣುತ್ತೆ. ಸೊ ಹೋಮ್ ಬಟನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ 3 ಡಾಟ್ಸ್ ಕಾಣ್ತದೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ ಡೆಸ್ಕ್ಟಾಪ್ ಸೈಟ್ನ ನೀವು ಆನ್ ಮಾಡಿ. ಸೊ ಈಗ ಅದು ಸೇಮ್ ಲ್ಯಾಪ್ಟಾಪಲ್ಲಿ ಯಾವ ಥರ ಸ್ಕ್ರೀನ್ ಕಾಣುತ್ತೆ ಅದೇ ಸ್ಕ್ರೀನ್ ನಿಮ್ಮ ಮೊಬೈಲಲ್ಲಿ ಕಾಣುತ್ತೆ. ಸೇಮ್ ನೀವು ಈಗ studio.youtube.comಗೆ ಲಾಗಿನ್ ಆಗಿ ನಾನೀಗ ಹೇಳಿದ್ನ ಮೆಥಡ್ನೇ ಅಲ್ಲೂ ಕೂಡ ಫಾಲೋ ಮಾಡಿ ಆ ಮ್ಯೂಸಿಕ್ಕು ನಿಮ್ಮ ಮೊಬೈಲ್ ಲೈಬ್ರರಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ. ನೀವು ಯಾವ ಅಪ್ಲಿಕೇಶನ್ನ ಯೂಸ್ ಮಾಡಿ ಎಡಿಟ್ ಮಾಡ್ತಿರ್ತೀರ ಅಲ್ಲಿಗೆ ಆ ಡೌನ್ಲೋಡ್ ಆಗಿರೋ ಮ್ಯೂಸಿಕ್ನ ಹಾಕ್ಕೊಂಡು ನಿಮ್ಮ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಯೂಟ್ಯೂಬಿಂದ ರಿಸ್ಟ್ರಿಕ್ಷನ್ ಬರಲ್ಲ ಮತ್ತು ಈ ಕಾಪಿರೈಟ್ ಅನ್ನೋ ಇಶ್ಯೂ ಕೂಡ ನೀವು ಫೇಸ್ ಮಾಡಲ್ಲ. ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನನಗೊಂದು ಲೈಕ್ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡಿರಿ. ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜೈ ಹಿಂದ್.